ಹಳ್ಳಿಯ ಪತ್ನಿಯನ್ನು ಬಿಟ್ಟು ಸಿಟಿಯಲ್ಲಿ ಒಬ್ಬಳ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದ ಗಂಡ. ಸೋನಿಯಾ ತನ್ನ ತವರು ಮನೆಗೆ ಹೊರಡುತ್ತಾ ಇರುತ್ತಾಳೆ. ಆಗ ಅವಳ ಗಂಡ ವೈಭವ್, ಇದು ಮಾರ್ಚ್ ಕೊನೆಯಾಗದಿದ್ದರೆ ನಾನು ಖಂಡಿತ ನಿನ್ನ ಜೊತೆ ಬರುತ್ತಿದ್ದೆ, ಆಫೀಸ್ನಲ್ಲಿ ತುಂಬ ಕೆಲಸವಿದೆ ಎಂದು ಹೇಳುತ್ತಾನೆ. ಆಗ ಸೋನಿಯಾ ಮನೆ ಕೆಲಸದ ಉಷಾಳನ್ನು ಕರೆದು, ನಿನ್ನ ಸಾಹೇಬರಿಗೆ ಏನೂ ನೆನಪಿರುವುದಿಲ್ಲ, ಟೈಮ್ಗೆ ಸರಿಯಾಗಿ ಅವರಿಗೆ ಊಟ ತಿಂಡಿಗಳನ್ನು ಕಳುಹಿಸು ಎಂದು ಹೇಳುತ್ತಾಳೆ. ಆಗ ವಾಚ್ಮ್ಯಾನ್ ರಾಜೇಶ್, ಮೇಡಮ್ ಕಾರ್ ರೆಡಿ ಇದೆ ಎಂದು ಬಂದು ಹೇಳುತ್ತಾನೆ. ನಂತರ ಸೋನಿಯಾ ಬಾಯ್ ಮಾಡಿ ಅಲ್ಲಿಂದ ಹೊರಡುತ್ತಾಳೆ. ಆಗ ವೈಭವ್ ಉಷಾ ಬಳಿ ಬಂದು, ಈಗ ರೂಮಿಗೆ ಹೋಗೋಣ ಎಂದು ಹೇಳುತ್ತಾನೆ. ಆಗ ಆಕೆ ಕೂಡ ಖುಷಿಯಿಂದ ಅವನ ಕೈ ಮೇಲೆ ಕಿಸ್ ಮಾಡುತ್ತಾಳೆ. ನಂತರ ರೂಮಿನಲ್ಲಿ ತನ್ನ ಪತ್ನಿ ಸೋನಿಯಾಳ ಒಂದು ಸೀರೆಯನ್ನು ಉಷಾಗೆ ಕೊಟ್ಟು, ಈಗಲೇ ಉಟ್ಟುಕೋ ಎಂದು ಹೇಳುತ್ತಾನೆ. ಆಗ ಉಷಾ ವೈಭವ್ನ ಮುಂದೆಯೇ ತನ್ನ ಸೀರೆಯನ್ನು ತೆಗೆದು ಹಾಕಿ ಹೊಸ ಸೀರೆಯನ್ನು ಉಟ್ಟುಕೊಳ್ಳುತ್ತಾಳೆ. ನಂತರ ವೈಭವ್, ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಅಂತ ಹೇಳಿ ಆ ಸೀರೆಯನ್ನು ಕೂಡ ತೆಗೆದು ಆಕೆಯ ಜೊತೆ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾನೆ. ನಂತರ ಇಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಸೋನಿಯಾ ಮನೆಯಲ್ಲಿ ಕೆಲಸ ಮಾಡಲು ಆಗದೆ ಕೆಲಸದವಳನ್ನು ಹುಡುಕುತ್ತಾ ಇರುತ್ತಾಳೆ. ಅದೇ ಸಮಯಕ್ಕೆ ವಾಚ್ಮ್ಯಾನ್ ರಾಜೇಶ್ ಉಷಾಳನ್ನು ಕರೆದುಕೊಂಡು ಬರುತ್ತಾನೆ. ಈಕೆಯ ಗಂಡ ಇವಳನ್ನು ಹಳ್ಳಿಯಿಂದ ಬಿಟ್ಟು ನಗರಕ್ಕೆ ಬಂದು ಬಿಟ್ಟಿದ್ದಾನೆ. ಅವನನ್ನು ಹುಡುಕಿಕೊಂಡು ಈಕೆ ಬರುತ್ತಾ ಇದ್ದಳು. ದಾರಿಯಲ್ಲಿ ಈಕೆ ಸಿಕ್ಕಿದಳು. ಇವಳಿಗೂ ಕೂಡ ಆಸರೆ ಬೇಕಿತ್ತು. ಈಕೆಗೆ ಮನೆ ಕೆಲಸ ಕೊಡಿ ಎಂದು ಹೇಳುತ್ತಾನೆ. ಆಗ ಸೋನಿಯಾ ಆಕೆಗೆ ಕೆಲಸಗಳನ್ನು ವಹಿಸುತ್ತಾಳೆ. ಆಗ ಅಲ್ಲೇ ಇದ್ದ ವೈಭವ್ನ ಫೋಟೋಗಳನ್ನು ನೋಡಿ, ಇದು ಯಾರು ಎಂದು ಉಷಾ ಕೇಳುತ್ತಾಳೆ. ಆಗ ರಾಜೇಶ್, ಇವರು ಈ ಮನೆಯ ಯಜಮಾನರು, ಹೀರೋ ತರಹ ಇದ್ದಾರೆ ಅಲ್ಲವೇ ಎಂದು ಹೇಳುತ್ತಾನೆ. ಆದರೆ ಉಷಾ ಮುಖದಲ್ಲಿ ಬೇಸರ ಕಾಣಿಸುತ್ತದೆ. ಆಗ ರಾಜೇಶ್ ಉಷಾಗೆ, ಮನಸ್ಸಿನಿಂದ ಕೆಲಸ ಮಾಡು ಹಾಗೂ ನನ್ನ ಋಣವನ್ನು ನೀನು ತೀರಿಸಬೇಕು ಎಂದು ಹೇಳಿ ಹೊರಡುತ್ತಾನೆ. ಮತ್ತೆ ಉಷಾ ಅದೇ ಫೋಟೋವನ್ನು ನೋಡುತ್ತಾ ನಿಲ್ಲುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಊಟಕ್ಕೆ ವೈಭವ್ ಬರುತ್ತಾನೆ. ಆಗ ಊಟದ ರುಚಿಯನ್ನು ನೋಡಿ, ಇದು ಯಾರು ಮಾಡಿದ್ದು ಎಂದು ಕೇಳುತ್ತಾನೆ. ಅದೇ ಸಮಯಕ್ಕೆ ಸೋನಿಯಾ ಉಷಾಳನ್ನು ಕರೆಯುತ್ತಾಳೆ. ಉಷಾ ಬಂದು ನಮಸ್ಕಾರ ಮಾಡಿದ್ದಾಗ ಅವಳನ್ನು ನೋಡಿ ವೈಭವ್ಗೂ ಕೂಡ ಶಾಕ್ ಆಗುತ್ತದೆ. ಏಕೆಂದರೆ ಅವಳಿಗೆ ಕೈಕೊಟ್ಟು ಬಂದಿರುವ ಗಂಡ ಬೇರೆ ಯಾರೂ ಅಲ್ಲ, ಅದು ವೈಭವ್ ಆಗಿರುತ್ತಾನೆ. ಆದರೆ ಉಷಾ ಆ ವಿಷಯವನ್ನು ಬಾಯಿ ಬಿಡೋದಿಲ್ಲ. ಆಗ ಸೋನಿಯಾ, ಇವಳ ಗಂಡ ಸಿಕ್ಕ ದಿನ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡಿಸುತ್ತೇನೆ ಎಂದು ಹೇಳುತ್ತಾಳೆ. ಹೀಗೆ ಒಂದು ದಿನ ಉಷಾ ಕೆಲಸ ಮಾಡುವಾಗ ಅವಳ ಮೇಲೆ ವಾಚ್ಮ್ಯಾನ್ ರಾಜೇಶ್ ಬಲವಂತ ಮಾಡಲು ಬರುತ್ತಾನೆ. ಆಗ ಅವನನ್ನು ದೂರ ತಳ್ಳುತ್ತಾಳೆ. ಆಗ ರಾಜೇಶ್, ನೀನೇ ತಾನೇ ಹೇಳಿದ್ದೆ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗಿ 2 ವರ್ಷವಾಯಿತು ಅಂತ. ನಿನಗೂ ಕೂಡ ಇದೆಲ್ಲ ಬೇಕಾಗಿರುತ್ತದೆ, ನನಗೂ ಕೂಡ ಬೇಕು, ಬಾ ಸುಮ್ಮನೆ ಪ್ರೀತಿ ಮಾಡೋಣ ಎಂದು ಹೇಳುತ್ತಾನೆ. ಆಗ ಉಷಾ, ನಾನು ಅಂತಹ ಹೆಂಗಸಲ್ಲ ಎಂದು ಹೇಳುತ್ತಾಳೆ. ಆಗ ರಾಜೇಶ್, ನಾನು ಈ ಮನೆಯಲ್ಲಿ ನಿನಗೆ ಕೆಲಸ ಕೊಡಿಸಿದ್ದು ಇದಕ್ಕೋಸ್ಕರನೇ, ಇಲ್ಲ ಎಂದು ಹೇಳಬೇಡ ಎಂದು ಬಲವಂತ ಮಾಡಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ವೈಭವ್ ಬಂದು ರಾಜೇಶ್ಗೆ ಚೆನ್ನಾಗಿ ಬಾರಿಸುತ್ತಾನೆ. ಒಂಟಿ ಹೆಣ್ಣಿನ ಮೇಲೆ ಬಲವಂತ ಮಾಡುತ್ತೀಯಾ ಎಂದು ಕೇಳುತ್ತಾನೆ. ಆಗ ರಾಜೇಶ್, ನಾನು ಆಕೆಯನ್ನು ಬೇಕಾದರೆ ಮದುವೆ ಆಗುತ್ತೇನೆ, ಆಕೆಯ ಗಂಡ ಕೂಡ ಬಿಟ್ಟು ಹೋಗಿದ್ದಾನೆ ಎಂದು ಹೇಳುತ್ತಾನೆ. ಆಗ ವೈಭವ್, ನೀನೊಬ್ಬನೇ ಇರೋದಾ ಆಕೆಯನ್ನು ಮದುವೆಯಾಗೋಕೆ? ನಿಮ್ಮ ಮೇಡಮ್ ಬರಲಿ, ನಿನಗೆ ಆಗ ಬುದ್ಧಿ ಕಲಿಸುತ್ತೇನೆ. ಇನ್ನೊಮ್ಮೆ ಅವಳ ಹತ್ತಿರ ಸುಳಿದರೆ ನಿನ್ನ ಕೈಕಾಲು ಮುರಿಯುತ್ತೇನೆ, ಈಗ ಆಚೆ ಹೋಗು ಎಂದು ಕಳಿಸುತ್ತಾನೆ. ಆಗ ಉಷಾ ಕಣ್ಣೀರು ಹಾಕುತ್ತಾ ಇರುತ್ತಾಳೆ. ಆಗ ವೈಭವ್, ಅವನು ಮತ್ತೊಮ್ಮೆ ಈ ರೀತಿ ಮಾಡಿದರೆ ಅವನನ್ನು ಜೈಲಿಗೆ ಹಾಕಿಸುತ್ತೇನೆ, ನೀನೇನು ಹೆದರಬೇಡ ಎಂದು ಸಮಾಧಾನ ಮಾಡುತ್ತಾನೆ. ಮರುದಿನ ಸೋನಿಯಾಗೆ ತನ್ನ ತವರು ಮನೆಯಿಂದ ಕರೆ ಬರುತ್ತದೆ. ಆಕೆಯ ತಂಗಿಗೆ ಪಾಪು ಆಗಿರುತ್ತದೆ. ಅದರಿಂದ ಆಕೆ ಊರಿಗೆ ಹೊರಡಲು ರೆಡಿಯಾಗುತ್ತಾಳೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಆಕೆ ತನ್ನ ಗಂಡನಿಗೆ ವಿಷಯ ತಿಳಿಸಿ ಹೊರಡುತ್ತಾಳೆ. ನಂತರ ಎಂದಿನಂತೆ ವೈಭವ್ ಹಾಗೂ ಉಷಾ ರೊಮ್ಯಾನ್ಸ್ ಮಾಡುತ್ತಾರೆ. ಎಲ್ಲ ಮುಗಿದ ಮೇಲೆ ಉಷಾ ಆಚೆ ಬಂದು ನೋಡಿದಾಗ ಸೋಫಾ ಮೇಲೆ ವಾಚ್ಮ್ಯಾನ್ ರಾಜೇಶ್ ಆರಾಮಾಗಿ ಕೂತಿರುತ್ತಾನೆ. ಉಷಾ ವೈಭವ್ನ ಕರೆಯುತ್ತಾಳೆ. ಆಗ ವೈಭವ್ ಮತ್ತೆ ಅವನನ್ನು ಬಂದು ಹಿಡಿದುಕೊಂಡು, ನಿನಗೆ ಎಷ್ಟು ಧೈರ್ಯ ಈ ರೀತಿ ಬಂದು ಕೂರೋಕೆ, ನಿನ್ನನ್ನು ಈಗಲೇ ಜೈಲಿಗೆ ಕಳಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾಜೇಶ್, ಪತ್ನಿ ಇಲ್ಲದ ಸಮಯದಲ್ಲಿ ನೀವು ಕೆಲಸದವಳ ಜೊತೆ ರೊಮ್ಯಾನ್ಸ್ ಮಾಡಿದ್ದು ನನಗೆ ಗೊತ್ತಾಗಿದೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಇವರಿಬ್ಬರು ಶಾಕ್ ಆಗುತ್ತಾರೆ. ಈ ವಿಡಿಯೋ ಬೇಕಾದರೆ ನೋಡಿ ಎಂದು ತೋರಿಸುತ್ತಾರೆ. ಅವರಿಬ್ಬರ ರೊಮ್ಯಾನ್ಸ್ ವಿಡಿಯೋವನ್ನು ರಾಜೇಶ್ ರೆಕಾರ್ಡ್ ಮಾಡಿಕೊಂಡಿರುತ್ತಾನೆ. ಆಗ ವೈಭವ್, ನಿನಗೆ ಏನು ಬೇಕು ಎಂದು ಕೇಳುತ್ತಾನೆ. ಆಗ ರಾಜೇಶ್, ನನಗೆ ಈಗ ಸದ್ಯಕ್ಕೆ 5 ಲಕ್ಷ ಕೊಡಿ, ಆಮೇಲೆ ನನಗೆ ಏನು ಬೇಕು ಅಂತ ನಿಧಾನವಾಗಿ ಕೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ವೈಭವ್, ನಿನಗೆ ಹಣ ಸಿಗುತ್ತದೆ, ಆದರೆ ಈ ವಿಡಿಯೋ ಎಲ್ಲೂ ಕೂಡ ಲೀಕ್ ಆಗಬಾರದು, ಡಿಲೀಟ್ ಆಗಬೇಕು ಎಂದು ಹೇಳುತ್ತಾನೆ. ಆಗ ಉಷಾ, ಈಗ ಏನು ಮಾಡುವುದು ಎಂದು ಕಣ್ಣೀರು ಹಾಕುತ್ತಾಳೆ. ನಂತರ ರಾಜೇಶ್ ತನ್ನ ಗೆಳೆಯರ ಜೊತೆ ಎಣ್ಣೆ ಹೊಡೆಯುತ್ತಾ ಅವರಿಗೆ ತಾನು ರೆಕಾರ್ಡ್ ಮಾಡಿರುವ ವಿಡಿಯೋವನ್ನು ತೋರಿಸಿ, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದೇನೆ, ಒಂದಲ್ಲ ಒಂದು ದಿನ ಈ ಮನೆಗೆ ನಾನು ಓನರ್ ಆಗುತ್ತೇನೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಾನೆ. ಸ್ವಲ್ಪ ದಿನಗಳ ನಂತರ ವಾಚ್ಮ್ಯಾನ್ ಇವರ ಬೆಡ್ರೂಮಿನಲ್ಲಿ ಸತ್ತು ಬಿದ್ದಿರುತ್ತಾನೆ. ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ಏನಾಯಿತು ಎಂದು ಕೇಳಿದಾಗ ಉಷಾ, ಮನೆಯ ಯಜಮಾನಿಯವರು ರೂಮಿನಲ್ಲಿ ಇದ್ದರು, ನಾನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ, ಆಗ ಆಕೆ ಕೂಗಿಕೊಂಡ ಶಬ್ದ ಕೇಳಿಸಿತು ಎಂದು ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾಳೆ.
ಸೋನಿಯಾ ಸ್ನಾನ ಮಾಡಿ ಆಗ ತಾನೇ ರೆಡಿಯಾಗುತ್ತಾ ಇರುತ್ತಾಳೆ. ಆಗ ಹಿಂದೆಯಿಂದ ಬಂದ ರಾಜೇಶ್ ಆಕೆಯನ್ನು ಹಗ್ ಮಾಡುತ್ತಾನೆ. ಮೊದಲು ಸೋನಿಯಾ ತನ್ನ ಗಂಡ ಅಂತ ಅಂದುಕೊಳ್ಳುತ್ತಾಳೆ. ಆದರೆ ಅವನ ಧ್ವನಿ ಕೇಳಿ ನೀನೇಕೆ ನನ್ನ ರೂಮಿಗೆ ಬಂದೆ, ನನ್ನನ್ನು ಮುಟ್ಟಲು ಎಷ್ಟು ಧೈರ್ಯ ನಿನಗೆ ಎಂದು ರಾಜೇಶ್ಗೆ ಕೇಳುತ್ತಾಳೆ. ಆದರೂ ಕೂಡ ರಾಜೇಶ್ ಹೆದರದೆ ನಿಮ್ಮ ಗಂಡ ನಿಮಗೆ ಖುಷಿಪಡಿಸುತ್ತಿಲ್ಲ ಎಂದು ನನಗೆ ಗೊತ್ತು, ಬನ್ನಿ ನಾನು ನಿಮ್ಮನ್ನು ಖುಷಿಪಡಿಸುತ್ತೇನೆ ಎಂದು ಹತ್ತಿರ ಹೋಗುತ್ತಾನೆ. ಆಗ ಸೋನಿಯಾ ಅವನ ಕಪಾಳಕ್ಕೆ ಬಾರಿಸುತ್ತಾಳೆ. ಹೌದು, ನಾನು ನಿನ್ನನ್ನು ತುಂಬಾ ದಿನದಿಂದ ಆಸೆ ಪಡುತ್ತಿದ್ದೆ, ಈಗ ಅವಕಾಶ ಸಿಕ್ಕಿದೆ ಎಂದು ಆಕೆಯನ್ನು ಹಾಳು ಮಾಡಲು ಹೋಗುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಉಷಾ ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ವಾಚ್ಮ್ಯಾನ್ ಅನ್ನು ಕೊಲೆ ಮಾಡುತ್ತಾಳೆ. ನೀನು ಏನು ಮಾಡಿಬಿಟ್ಟೆ ಉಷಾ ಎಂದು ಆಗ ಸೋನಿಯಾ ಕೇಳುತ್ತಾಳೆ. ಆಗ ಉಷಾ, ನಾನು ನಿಮ್ಮ ಪತಿಯ ಮೊದಲನೇ ಪತ್ನಿ, ಅವರು ಪ್ರೀತಿಸುತ್ತಿರುವ ನಿಮ್ಮನ್ನು ಯಾರೋ ಒಬ್ಬರು ಹೀಗೆ ಹಿಂಸೆ ಮಾಡುತ್ತಿದ್ದರೆ ಹೇಗೆ ನಾನು ಅದನ್ನು ನೋಡಿಕೊಂಡು ಇರಲು ಸಾಧ್ಯ ಎಂದು ಕೇಳುತ್ತಾಳೆ. ಅದನ್ನು ಕೇಳಿ ಸೋನಿಯಾಗೆ ಶಾಕ್ ಆಗುತ್ತದೆ. ಇದೆಲ್ಲವನ್ನು ಪೊಲೀಸರ ಮುಂದೆ ಒಪ್ಪಿಕೊಂಡ ಮೇಲೆ ಉಷಾಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗಲಾಗುತ್ತದೆ. ಸೋನಿಯಾ ಹಾಗೂ ವೈಭವ್ ಕಣ್ಣೀರು ಹಾಕುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಸಾವಧಾನ್ ಕ್ರೈಮ್ಸೆ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಕಸಿನ್ ನೌಕ್ರಾನಿ ಎಂದು ಹುಡುಕಿ ನೋಡಬಹುದು.